ವೆಲ್ಕಮ್ ಟು ಜಾನ್ವಿ ಕಿಶೋರ್ ಆಚಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು. ನಾವು ಹೋಗ್ತಾ ಇರೋದು ಬಂದು ಚಾಮರಾಜನಗರದ ಹತ್ರ ಚಂದಕವಾಡಿ ಅಂತ. ಸೊ ನನ್ನ ಹಸ್ಬೆಂಡ್ ಚಿಕ್ಕಮ್ಮನ ಮನೇಲಿ ಹಬ್ಬ ಇದೆ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಸೊ ನಾವು ಇವಾಗ ಹೋಗ್ತಾ ಇರೋದು ಚನ್ನಪಟ್ಟಣಕ್ಕೆ. ಚನ್ನಪಟ್ಟಣದಿಂದ ಕಾರ್ ತೊಗೊಂಡು ಅಲ್ಲಿಂದ ಚಂದಕವಾಡಿಗೆ ಹೋಗ್ತೀವಿ. ಸೊ ನನ್ನ ಮಗಳು ಕೂಡ 1 ವೀಕ್ ಆಯಿತು ಚನ್ನಪಟ್ಟಣಕ್ಕೆ ಹೋಗಿ ಅವ್ರ ಅಮ್ಮಮ್ಮನ ಮನೆಗೆ ಹೋಗಿ. ಸೊ ಅವಳು ನಮ್ಮನ್ನು ನೆನಪು ಕೂಡ ಮಾಡ್ಕೊಂಡಿಲ್ಲ. ಫೋನಲ್ಲಿ ಮಾತಾಡು ಅಂದರೂ ಕೂಡ ಮಾತಾಡ್ತಿರ್ಲಿಲ್ಲ. ಸೊ ಇಷ್ಟು ದೂರ ಚನ್ನಪಟ್ಟಣಕ್ಕೆ, ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ನಮ್ಮದೇ ಆಟೋದಲ್ಲಿ ಫಸ್ಟ್ ಟೈಮ್ ನಾವು ಇಷ್ಟು ದೂರ ಆಟೋದಲ್ಲಿ ಜರ್ನಿ ಮಾಡ್ತಾ ಇರೋದು. ಒಂಥರ ಖುಷಿ ಆಗ್ತಿದೆ, ಯಾಕಂದರೆ ನಮ್ಮದೇ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಹಾಗಾಗಿ ಸೊ ಬೇಜಾರಾಗ್ತಿತ್ತು. ಹಾಗಾಗಿ ಅವರೊಂದು ಹೆಡ್ಫೋನ್ ಹಾಕ್ಕೊಂಡು ನಾನೊಂದು ಹೆಡ್ಫೋನ್ ಹಾಕ್ಕೊಂಡು ಸಾಂಗ್ನ ಕೇಳಿಕೊಂಡು ಎಂಜಾಯ್ನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಇನ್ನೇನೋ ಕೆಂಗಲ್ ಹತ್ತತ್ರ ಬಂದೇ ಬಿಟ್ಟು ಅಲ್ಲಿ ನಾವು ಫಸ್ಟ್ ಮೀಟ್ ಮಾಡಿದ್ದು ಜಾಗ ಸಿಕ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನೋಡು ನಾವು ಫಸ್ಟ್ ಮೀಟ್ ಮಾಡಿದ ಜಾಗ ಇದೆ ಅಂತ. ಹೌದು, ನಾವು ಫಸ್ಟು ದೇವಸ್ಥಾನದಲ್ಲಿ ಸಿಕ್ಕಿ ಆಮೇಲೆ ಅಲ್ಲಿಂದ ಜನಪದ ಲೋಕದಲ್ಲಿ ನಾವು ಫಸ್ಟ್ ಮೀಟ್ ಮಾಡಿದ ಜಾಗ ಇದೇನೆ. ಹಾಗಾಗಿ ಅದನ್ನು ನೋಡಿಕೊಂಡು ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಇದೇ ಫಸ್ಟು ನಾವು ಮೀಟ್ ಮಾಡಿದ ಜಾಗ ಅಂತ. ನೋಡಿಕೊಂಡು ಅಲ್ಲಿಂದ ಚನ್ನಪಟ್ಟಣ ಹೊರಟ್ವಿ. ಸೊ ನಾನು ಜನಪದ ಲೋಕದ್ದು ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ವೀಡಿಯೋನ ನೋಡಿ. ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡೋದ್ರಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನನ್ನ ಹಸ್ಬೆಂಡ್ ಹೆಡ್ಫೋನ್ ಹಾಕ್ಕೊಂಡು ಸಾಂಗ್ನ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲಿ ಮಾತ್ರ ಎಂಜಾಯ್ ಮಾಡೋದು, ನಾವು ಆಟೋದಲ್ಲಿ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡು ಬ್ಲೂಟೂತ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಇನ್ನೇನು ಸ್ವಲ್ಪ ಟೈಮ್ ಇದೆ ಚನ್ನಪಟ್ಟಣ ರೀಚ್ ಆಗೋದು. ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಕಾರ್ನ ತೊಗೊಂಡು ನನ್ನ ಮಗಳನ್ನ ಕರ್ಕೊಂಡು ಹೋಗಬೇಕು. ಹಾಗಾಗಿ ತುಂಬ ಎಕ್ಸೈಟ್ ಆಗಿದೆ ನನ್ನ ಮಗಳನ್ನ ನೋಡೋಕ್ಕೆ. ನಾನು ಅಲ್ಲಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗೋಗಿತ್ತು, ಬೇಗ ಹೋಗಬೇಕಿತ್ತು ಹಬ್ಬಕ್ಕೆ. ಹಾಗಾಗಿ ನಾನೇನು ನಮ್ಮ ಅಮ್ಮನ ಮನೇಲಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಕೆಂಗಲ್ ಬಂತು ನೋಡಿ. ಸೊ ಆಂಜನೇಯ ಸ್ವಾಮಿ ಕೆಂಗಲ್ ತುಂಬಾ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಪ್ರತಿ ಸಲ ನಾವು ಈ ರೋಡಲ್ಲಿ ಓಡಾಡಬೇಕಾದ್ರೆ ಅಲ್ಲಿಂದನೇ ಒಂದು ನಮಸ್ಕಾರ ಮಾಡಿ ಮುಂದೆ ಹೊರಡ್ತೀವಿ. ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ, ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ ನಮಸ್ಕಾರ ಮಾಡೋಗ್ತೀವಿ. ಫೈನಲಿ ಚನ್ನಪಟ್ಟಣ ಬಂದೇ ಬಿಡ್ತು. ಚನ್ನಪಟ್ಟಣ ತಾಜ್ ಹೋಟೆಲ್ ನೀವೆಲ್ಲ ನೋಡಿರ್ಬೋದು. ಈ ಬೆಂಗಳೂರು ಹೈವೇಲಿ ಓಡಾಡೋರು ಆಲ್ಮೋಸ್ಟ್ ತಾಜ್ ಹೋಟೆಲ್ಗೆ ಹೋಗ್ತಾರೆ. ಸೊ ನಾವು ಸಾತ್ನೂರು ಅಲ್ಗೂರು ರೋಡ್ ಕಟ್ ಆಗ್ತೀವಿ. ಯಾಕೆ ಅಂದರೆ ನಮ್ಮ ಮನೆ ರೋಡ್ ಅದೇನೆ, ಇಲ್ಲಿಂದ ಕಟ್ ಆಗಬೇಕು. ನೀವು ನೋಡ್ತಾ ಇರ್ಬೋದು, ಇದೇ ರೋಡು ನಮ್ಮ ಮನೆಗೆ ಹೋಗೋ ರೋಡು. ಇದು ಚನ್ನಪಟ್ಟಣ ಸರ್ಕಲ್, ಸಾತ್ನೂರು ಸರ್ಕಲ್ ಅಂತ ಹೇಳ್ತಾರೆ. ಸಾತ್ನೂರು ಸರ್ಕಲಿಂದ ನಾವು ಲೆಫ್ಟ್ ತೊಗೋಬೇಕು. ಬೆಂಗಳೂರಿಂದ ಬಂದರೆ ಲೆಫ್ಟು. ಸೊ ಇದು ಫೈನಲಿ ನಮ್ಮ ಮನೆ ರೋಡಿಗೆ ರೀಚ್ ಆಗೇ ಬಿಟ್ವಿ. ಫೈನಲಿ ಆಟೋದಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಹೋಗ್ತಾ ಇರೋದು, ಅದು ಬೆಂಗಳೂರಿಂದ, ಅದೇ ನಮ್ಮದೇ ಆಟೋದಲ್ಲಿ. ಸೊ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಅಮ್ಮ ಅಡುಗೆ ಮಾಡಿದರು. ಊಟ ಮಾಡಿಕೊಂಡು ನನ್ನ ಮಗಳು ನಿದ್ದೆ ಮಾಡಿಬಿಟ್ಟಿದ್ಲು. ಅವಳನ್ನ ಎದೊಳಿಸಿ ಸ್ನಾನ ಮಾಡಿಸ್ಕೊಂಡು ಆಮೇಲೆ ಫೈನಲಿ ಕಾರ್ನ ತೊಗೊಂಡು ನಾವು ಹೊರಡೋಷ್ಟರಲ್ಲಿ ಆಗಿತ್ತು ಒಂದು 7:30 8:30 ಏನೋ ಆಗಿತ್ತು, ಟೈಮ್ ನೋಡಲಿಲ್ಲ. ಗೊತ್ತಾಯ್ತಾ? ಎಲ್ಲಿದೆ ಬಂಗಾರಿ ನೀನು? ಇಷ್ಟು ದಿನ ಅಮ್ಮಮ್ಮ ಮನೇಲಿದ್ದ? ನಾನು ಬೆಂಗಳೂರಲ್ಲಿದ್ದೆ, ನೀನು ಚನ್ನಪಟ್ಟಣದಲ್ಲಿದ್ದೆ. ಪಪ್ಪನು ಬೆಂಗಳೂರು ಅಲ್ಗೂರಲ್ಲಿದ್ದೀವಿ. ಕಾರ್ ಓಡಿಸ್ತಾ ಇದ್ದಾರೆ. ಫೈನಲಿ ಚನ್ನಪಟ್ಟಣದಿಂದ ಚಂದಕವಾಡಿಗೆ 113 ಕಿಲೋಮೀಟರ್ ಆಗುತ್ತೆ. ಫೈನಲಿ ರೀಚ್ ಆದ್ವಿ. ಇವರೆಲ್ಲರೂ ನನ್ನ ಹಸ್ಬೆಂಡ್ನ ಮುದ್ದು ತಂಗಿದಿರು, ನನಗೆ ನಾದಿದಿರಾಗಬೇಕು. ಸೌಂಡ್ ಕೇಳಿದ ತಕ್ಷಣವೇ ಆಚೆ ಬಂದರು. ಸೊ ಆಫ್ಟರ್ ಲಾಂಗ್ ಟೈಮ್ ಅವ್ರನ್ನ ನೋಡಿದ್ದು. ಮುಂದೇನೋ ಹಬ್ಬದ ಲಾಗ್ನ ಹಾಕ್ತೀನಿ, ಮಿಸ್ ಮಾಡಬೇಡಿ. ಬಾಯ್.